ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಶಾಸಕ ಚಂದ್ರು ಲಮಾಣಿ ಪರ ರಸ್ತೆಗಿಳಿದು ಬಿಜೆಪಿ ಕಾರ್ಯಕರ್ತರು ಹಾಗೂ ಲಮಾಣಿ ಸಮುದಾಯ ಇಂದು ಪ್ರತಿಭಟನೆಯನ್ನು ನಡೆಸಿದೆ. ಲೋಕಾ ಟ್ರ್ಯಾಪ್ ಷಡ್ಯಂತ್ರವನ್ನು ಖಂಡಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಸ್ಥಾನದಿಂದ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿತ್ತು. ಇನ್ನು ಶಿರಹಟ್ಟಿ ಮತಕ್ಷೇತ್ರ ವ್ಯಾಪ್ತಿಯ ಮುಂಡರಗಿ ಲಕ್ಷ್ಮೇಶ್ವರ ತಾಲೂಕಿನ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಬಂಜಾರ ಸಮುದಾಯ ಸಹ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದರು, ಅವರಿಗೆ ಸಾಥ್ ಕೂಡ ಕೊಟ್ಟರು. ಇನ್ನು ಇದೇ ವೇಳೆ ಟೈರ್ಗೆ ಬೆಂಕಿಯನ್ನು ಹಚ್ಚಿ ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಅದು ಸರಿಯಲ್ಲ. ಷಡ್ಯಂತ್ರದಲ್ಲಿ ಭಾಗಿಯಾಗಿರುವಂತಹ ಸ್ವಾಮೀಜಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಕಾನೂನು ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದರು. ಯಾರು ಈ ಒಂದು ಷಡ್ಯಂತ್ರವನ್ನು ಮಾಡಿದ್ರು ಅಥವಾ ಸ್ವಾಮೀಜಿಗಳ ಒಂದು ಆಡಿಯೋ ಏನು ರಿಲೀಸ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಅವರ ಬೆಂಬಲಿಗರು, ಕಾರ್ಯಕರ್ತರು ಮತ್ತು ಲಮಾಣಿ ಸಮುದಾಯದ ಜನರು ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಏನು 5 ಲಕ್ಷವನ್ನು ತಗೋಬೇಕಾದ್ರೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು, ಅದು ದೊಡ್ಡ ಇಶ್ಯೂ ಆಯಿತು. ಒಂದು ರೀತಿಯಲ್ಲಿ ಬಿಜೆಪಿಗೇನೆ ಮುಜುಗರ ತಂತು ಈ ವಿಚಾರ. ಯಾಕಂದರೆ ಮುಂದೆ ಬರುವಂತಹ ಚುನಾವಣೆಗಳನ್ನು ಎದುರಿಸಬೇಕು. ಈ ವಿಚಾರ ಬಂದಾಗಿಂದ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಸಿಕ್ಕಂತಾಯಿತು ಬಿಜೆಪಿಯ ಬಗ್ಗೆ ಮಾತನಾಡೋಕೆ, ಟೀಕೆಯನ್ನು ಮಾಡೋಕೆ. ಆದರೆ ಈ ವಿಚಾರದಲ್ಲಿ ಏನು ಕೇಳಿ ಬರ್ತಾ ಇದೆ, ಚಂದ್ರು ಲಮಾಣಿಯ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ, ಬೇಕಂತಲೇ ಮಾಡಿದ್ದಾರೆ. ಇದನ್ನು ಏನು ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದ್ರಲ್ಲ, ಟ್ರ್ಯಾಪ್ ಮಾಡಿ ಬಲೆಗೆ ಬೀಳಿಸ್ಕೊಂಡ್ರಲ್ಲ, ಅದು ನಿಜಕ್ಕೂ ಕೂಡ ಒಂದು ಷಡ್ಯಂತ್ರ ಏನೋ ಆಗಿದೆ ಇಲ್ಲಿ. ಅದಕ್ಕೆ ಹೊಂದಿಕೆ ಆಗುವಂತಹ ಒಂದು ಆಡಿಯೋ ಸ್ವಾಮೀಜಿಯವ್ರದ್ದು ರಿಲೀಸ್ ಆಯಿತು. ಆಮೇಲೆ ಅವ್ರನ್ನ ಹೋಗಿ ಕೇಳಿದಾಗ ಅವರು ಕೂಡ ಹೇಳಿದ್ರು, ಹೌದು ನಾನು ಮಾತನಾಡಿರೋದು ನಿಜ, ಆ ಆಡಿಯೋ ಕೂಡ ನಂದೇ. ಆದರೆ ಈ ಏನು ಬಲೆಗೆ ಬಿದ್ದಿದ್ದಾರಲ್ಲ, ಇದಕ್ಕೂ ಕೂಡ ಲೋಕಾಯುಕ್ತರ ದಾಳಿಗೂ ಕೂಡ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನನಗೆ ಅವರಿಂದ ತೊಂದರೆ ಇತ್ತು, ಅದಕ್ಕೋಸ್ಕರ ನಾನು ಮಾತನಾಡಿದೆ. ಅವ್ರು ಮಾಡ್ತಾ ಇರೋಂಥ ಕೆಲಸಗಳು, ನಮ್ಗೆ ಕೊಡ್ತಾ ಇರೋಂಥ ಕಿರುಕುಳಗಳು ಅದೆಲ್ಲವನ್ನು ಗಮನಿಸಿದಾಗ ನಾನು ಮಾತನಾಡಬೇಕಾಯ್ತು, ಹೀಗಾಗಿ ಮಾತನಾಡಿದ್ದೆ. ಅದಕ್ಕೆ ಅಂತ ಹೇಳಿದ್ರು ಸ್ವಾಮೀಜಿ. ಹೀಗಾಗಿ ಈಗ ಅವರ ಸಮುದಾಯದವರು ಎದ್ದು ಕೂತಿದ್ದಾರೆ. ಚಂದ್ರು ಲಮಾಣಿ ಏನಿದ್ದಾರೆ, ಆ ಲಮಾಣಿ ಸಮುದಾಯದವರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಇದು ಷಡ್ಯಂತ್ರ ಆಗಿದೆ, ನಿಜಕ್ಕೂ ಕೂಡ ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಷಡ್ಯಂತ್ರದಲ್ಲಿ ಅವರ ವಿರುದ್ಧ ಕಾನೂನಿನ ಕ್ರಮ ಆಗಬೇಕು ಅಂತ ಹೇಳಿ ಈಗ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಚಂದ್ರು ಲಮಾಣಿ ಅವರು ನಿರ್ದೋಷಿ, ಅವರೇನು ತಪ್ಪು ಮಾಡಿಲ್ಲ, ಬೇಕಂತ ಈ ಒಂದು ಕೇಸ್ನಲ್ಲಿ ಅವ್ರನ್ನ ಸಿಲುಕಿಸಿದ್ದಾರೆ. ಇದಕ್ಕೆ ನ್ಯಾಯ ಬೇಕು, ಚಂದ್ರು ಲಮಾಣಿ ಅವ್ರನ್ನ ಬಿಡುಗಡೆ ಮಾಡಬೇಕು. ಅವ್ರ ಮೇಲೆ ಇರುವಂತಹ ಒಂದು ಆರೋಪ ಏನಿದೆ ಅದು ಸುಳ್ಳು ಅಂತ ಹೇಳಿ ಈ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇರುವಂಥದ್ದು. ಇಡೀ ಸಮುದಾಯನೇ ಅವರ ಬೆನ್ನೆಲುಬಿಗೆ ನಿಂತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.